ಮೊದಲನೇದಾಗಿ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನು ಇಬ್ಬರು ಕಲಾವಿದರು ಕೂತಿದ್ದೀವಿ ಅಂತ. ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಕಲಾವಿದರಾಗಿ ಕೂತಿಲ್ಲ, ನಾವು ಮನೆ ಮಕ್ಕಳಾಗಿ ಕೂತಿದ್ದೀವಿ. ಅದು ಕಲಾವಿದರಾಗೋ ಮುಂಚೆಯಿಂದಲೂ ಅವ್ರ ಮನೆ ಒಡನಾಟ ಇದೆ. ದರ್ಶನ್ ಅವರು ನನಗಿಂತ ಸೀನಿಯರು. ಅವರು ನನಗಿಂತ ಹೆಚ್ಚು ಹೇಳ್ಬೇಕಂದ್ರೆ ದೊಡ್ಡ ಮಗನ ಸ್ಥಾನ, ಅಷ್ಟು ಪ್ರೀತಿ ಅವ್ರ ಕುಟುಂಬ ಕೊಟ್ಟಿದೆ. ಅದನ್ನು ನೋಡ್ತಾ ನಾವು ನನ್ನ ಅದೃಷ್ಟ, ಅವ್ರ ಮನೆಯವರು ನನ್ನ ಇವತ್ತು ಮಗ ಅಂತ ಹೇಳಿದರೆ ಅಂಬರೀಷ್ ಅಣ್ಣ ನನ್ನ ಮಗನ ಥರ ನೋಡ್ತಾ ಇದ್ರು. ಇವತ್ತು ಆ ಮನೆಯಲ್ಲಿ ಅಕ್ಕ ಒಂದು ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕೆ ನಾವೆಲ್ಲ ಯೋಚನೆ ಮಾಡಿ ಸರಿ ತಪ್ಪು ಅಥವಾ ನಮಗೇನು ಆ ಥರ ಎಲ್ಲ ಯೋಚನೆ ಮಾಡೋ ಸೀನೇ ಇಲ್ಲ. ಅವ್ರು ಎಲ್ಲಿ ಹೆಜ್ಜೆ ಇಡ್ತಾರೋ ಅದಕ್ಕೆ ನಾವು ಇರಬೇಕಾದ್ದು ನಿಯತ್ತಿರೋ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಯಾಕಂದ್ರೆ ಅಂಬರೀಷ್ ಅಣ್ಣ ಅಷ್ಟು ಮಾಡಿದ್ದಾರೆ ನಮಗೆ. ನಾನಂತಲ್ಲ, ಎಷ್ಟೋ ಕಲಾವಿದರಿಗೆ ಎಷ್ಟೋ ಜನಕ್ಕೆ ಅಷ್ಟು ಪ್ರೀತಿ ಹಂಚಿರುವಂಥ ಒಬ್ಬ ಮಹಾನ್ ಭಾವ. ಅವ್ರು ಇರಲಿ ಹಿಂದೆ ಹೋಗ್ಲಿ, ಅವ್ರ ಪ್ರೀತಿ ನಮ್ಮ ಎದೆಯಲ್ಲಿರುತ್ತೆ. ಅವ್ರಿಲ್ಲ ಅನ್ನೋ ನೋವಿದೆ, ಆದರೂ ಅವ್ರ ಮೇಲಿರೋ ಪ್ರೀತಿ ಯಾವತ್ತೂ ಒಂದು ಕಿಂಚಿತ್ತು ನಮಗೆ ಕಮ್ಮಿ ಆಗಲ್ಲ. ಸೊ ಇವತ್ತು ಈ ಸಂದರ್ಭ ಒಂದು ವಿಭಿನ್ನವಾದ ಸಂದರ್ಭ. ಯಾಕಂದ್ರೆ ನೀವೆಲ್ಲರೂ ಪ್ರಶ್ನೆ ಕೇಳ್ತಿರೋ ಧಾಟಿಗಳು ನನಗೆ ಅರ್ಥ ಆಗ್ತಿದೆ. ಒಂದು ಸಿನಿಮಾ ರಂಗ, ಇದು ಒಂದು ಡಿಸಿಷನ್ಗಳು, ಒಂದು ಥರ ಸಾವಿರಾರು ಪ್ರಶ್ನೆಗಳು, ಸಾವಿರಾರು ಗೊಂದಲಗಳಿರ್ತವೆ. ಬಟ್ ಒಂದು ಹೇಳ್ತೀನಿ, ಮಂಡ್ಯ ಜನಕ್ಕೆ ಅಂಬರೀಷ್ ಅಣ್ಣ ಏನು ಅಂತ ಗೊತ್ತು. ಅಷ್ಟು ವರ್ಷ ಸಾಮಾನ್ಯ ಅಲ್ಲ ಮಂಡ್ಯ ಜನಗಳ ಪ್ರೀತಿ ಗಳಿಸೋದು. ಅಷ್ಟು ವರ್ಷ ಯಾವುದೇ ಒಂದು ಕೊರತೆ ಇಲ್ಲದೆ ಅಷ್ಟು ಪ್ರೀತಿಯಿಂದ ಅವರು ಅಂಬರೀಷ್ ಅಣ್ಣ ನೋಡ್ಕೊಂಡಿರೋದ್ರಿಂದ ನಿಜವಾದ ಅಂಬರೀಷ್ ಅಣ್ಣನ ಮನಸ್ಸು ಏನು ಅಂತ ಗೊತ್ತು. ಅದರಲ್ಲಿ ಯಾವುದೇ ಬರೀ ರಾಜಕೀಯ ಅಂತಲ್ಲ, ಆ ಮನೆ ಮಗ ಅವರು. ಮಂಡ್ಯ ಅಂದ್ರೆ ಅಂಬರೀಷ್ ಅಣ್ಣ ಅಂತಾನೆ ನಮಗೆಲ್ಲ ಪರಿಚಯ, ಇಡೀ ಜಗತ್ತಿಗೆ ಪರಿಚಯ. ಅಷ್ಟು ಪ್ರೀತಿ ವಿಶ್ವಾಸ ಗಳಿಸಿರುವಂತ ಒಬ್ಬ ವ್ಯಕ್ತಿ. ಅವರ ಮನೆಯಿಂದ ಇವತ್ತು ಅವ್ರ ಶ್ರೀಮತಿಯವರು ಮಂಡ್ಯ ಯಾಕೆ ಹೋಗ್ತಿದ್ದಾರೆ ಅಂತ ನಾವೆಲ್ಲ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ನನಗೆ ಚೆನ್ನಾಗಿ ಪರಿಚಯ, ಬಹಳ ಹತ್ರದಿಂದ ನೋಡಿದ್ದೀನಿ. ಇದು ಯಾವುದೋ ಒಂದು ಸ್ವಾರ್ಥಕ್ಕಾಗಲಿ ಅಥವಾ ನಿಮ್ಗೆ ಅನ್ನಿಸ್ಬೋದು, ಅಂದ್ರೆ ಜನಗಳು ಕಳ್ತಿದಾರ ಅಂದ್ರೆ ಏನಪ್ಪ ಪೊಲಿಟಿಕಲ್ ಇಂಟೆನ್ಷನ್ ಈಗ ಯಾರಾದ್ರೂ ಹೇಳ್ಬೋದು ಅಂತ. ಬಟ್ ಇಲ್ಲ, ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ. ಅಂಬರೀಷ್ ಅಣ್ಣ ರಾಜ ಇದ್ದಂಗಿದ್ರು, ಅವ್ರ ಕುಟುಂಬನೂ ಅದೇ ತರ ನೋಡ್ಕೊಂಡಿದ್ದಾರೆ. ಅವ್ರಿಗೆ ಯಾವುದೂ ಕೊರತೆ ಇಲ್ಲ. ಬಟ್ ಆ ಮಂಡ್ಯ ಅನ್ನೋ ನಂಟಿದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅವರು ಕಷ್ಟದ ಹಾದಿ ಅಂತ ಹೇಳಿದ್ರು, ಆ ಕಷ್ಟದ ಹಾದಿದು ಆ ಮಂಡ್ಯ ಜನಗಳನ್ನ ತಿಳ್ಕೊತಾರೆ. ನಾನು ಒಂದೇ ಮಾತು ಹೇಳೋದು, ಮಂಡ್ಯ ಜನ ಅಂಬರೀಷ್ ಅಣ್ಣನ ಕುಟುಂಬ ಏನು ಅಂತ ಚಿಕ್ಕ ಹುಡುಗರಿಂದ ಎಲ್ಲರೂ ನೋಡ್ಕೊಂಡ್ ಬಂದಿರ್ತಾರೆ. ಒಂದಲ್ಲ ಒಂದು ಕ್ಷಣದಲ್ಲಿ ಅಂಬರೀಷ್ ಅಣ್ಣನ ಜೊತೆ ಒಂದು ನೆನಪಿರುತ್ತೆ. ನನಗೂ ಅಷ್ಟೇ, ಎಲ್ಲೋದ್ರೂ ಅವ್ರ ಜೊತೆ ನೆನಪಿದೆ. ಈ ಜಾಗಕ್ಕೆ ಬಂದ್ರು ನನಗೆ ಯಾವುದೋ ಒಂದು ಪ್ರೆಸ್ ಮೀಟಿಗೆ ಅವ್ರು ಬಂದಿರೋದಾಗ್ಬೋದು, ಆ ಥರ ಸಾಕಷ್ಟು ಅವ್ರ ಕೊಡುಗೆಗಳು ಅಥವಾ ನಮ್ಮ ಹಿಂದೆ ನಿಂತಿರೋದು, ಆ ಥರ ಎಷ್ಟೋ ಜನ ಮಂಡ್ಯ ಜನಗಳ ಮನಸ್ಸಲ್ಲಿದೆ. ಇವತ್ತು ಯಾರು ಏನೇ ಹೇಳ್ಬೋದು, ಒಂದು ಕ್ಷಣ ಅವ್ರ ಆತ್ಮಸಾಕ್ಷಿಗೆ ನೆನೆಸ್ಕೊಂಡಾಗ ಅಂಬರೀಷ್ ಅಣ್ಣನ ಮೇಲಿರೋ ಪ್ರೀತಿ ಅವ್ರ ಕುಟುಂಬದ ಮೇಲೆ ತೋರಿಸ್ತಾರೆ ಅನ್ನೋದನ್ನ ನಾನು ನಂಬಿದ್ದೀನಿ. ಅಂಡ್ ಸುಮ್ಮನೆ ಅಲ್ಲ, ಈಗ ಒಬ್ರು ಯಾರೋ ಅವ್ರ ಕುಟುಂಬದಲ್ಲಿ ಒಬ್ರು ನಿಂತ್ಕೋಬೇಕು ಅನ್ನೋದಷ್ಟೇ ಅಲ್ಲ, ಅವ್ರಿಗೆಲ್ಲ ಯೋಗ್ಯತೆ ಇದೆ ಅನ್ನೋದನ್ನ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಒಂದು MP ಅಲ್ಲಿ ನಿಂತ್ಕೋಬೇಕಾದಾಗ ಅದಕ್ಕೊಂದು ಕ್ವಾಲಿಟೀಸ್ ಇರಬೇಕಾಗುತ್ತೆ, ಅದಕ್ಕೊಂದು ಇಂಟೆಲಿಜೆನ್ಸ್ ಇರಬೇಕಾಗುತ್ತೆ, ಅಥವಾ ಅದು ಧ್ಯೇಯ ಇರಬೇಕಾಗುತ್ತೆ. ಅದೆಲ್ಲ ನಾನು ಸುಮಕ್ಕನಲ್ಲಿ ನೋಡ್ತಾ ಇದ್ದೀನಿ. ಐ ಥಿಂಕ್ ಮಂಡ್ಯ ಜನತೆಗೆ ನಿಜವಾಗ್ಲೂ ಅವ್ರು ಸುಮ್ಮನೇನೋ ಬಂದು ಒಂದು ಅಂಬರೀಷ್ ಅಣ್ಣನ ನಂಟು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಅದ್ರ ಮೀರಿ ಅವರಲ್ಲಿ ಬಹಳ ಶಕ್ತಿ ಇದೆ ಅನ್ನೋದನ್ನ ನಾನು ನೋಡಿದ್ದೀನಿ. ತುಂಬಾ ದೊಡ್ಡ ಸೇವೆ ಮಾಡ್ತಾರೆ. ಅಂಡ್ ಗೊತ್ತಿಲ್ದಿರೋದನ್ನ ಕಲಿತಾರೆ. ಹಲವಾರು ಜನಗಳನ್ನ ಕೇಳಿ ತಿಳ್ಕೊಳ್ಳುವಂತ ತಾಳ್ಮೆನೂ ಇದೆ, ಆ ಜ್ಞಾನನೂ ಇದೆ, ಶಕ್ತಿ ಇದೆ, ನಾಲೆಜ್ ಇದೆ, ಲ್ಯಾಂಗ್ವೇಜ್ ಇದೆ. ಮಂಡ್ಯ ಜನತೆಗೆ ಏನೇನು ಇದು ಮಾಡಬೇಕು ಆ ಅಪ್ರೋಚ್, ಆ ಒಡನಾಟ ಅವ್ರ ಕುಟುಂಬಕ್ಕಿದೆ. ಅದು ಇನ್ನೂ ಅವ್ರು ಬೆಳೆಸ್ಕೊಂಡು ಆ ಒಂದು ಪ್ರೀತಿ ವಿಶ್ವಾಸದಿಂದ ಮುಂದೆ ತಗೊಂಡು ಹೋಗ್ತಾರೆ. ಆ ಮಂಡ್ಯದ ಜನತೆ ಅಂಬರೀಷ್ ಅಣ್ಣ ಅವ್ರ ಕುಟುಂಬನ ಕೈ ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ಅವ್ರ ಪ್ರೀತಿ ತೋರಿಸ್ತಾರೆ ಅನ್ನೋದನ್ನ ನಾನು ನಂಬಿದ್ದೀನಿ. ನಾವೆಲ್ಲರೂ 100% ಜೊತೆ ಇರ್ತೀವಿ. ಎಷ್ಟು ಮಟ್ಟಿಗೆ ಅಂತೆಲ್ಲ ಏನು ಕೇಳೋ ಪ್ರಶ್ನೆನೇ ಇಲ್ಲ. ಅವ್ರು ಯಾವ ಮಟ್ಟಿಗೆ ಅವ್ರು ನಿಂತ್ಕೋತಾರೋ ಆ ಮಟ್ಟಿಗೆ ಕಂಪ್ಲೀಟ್ ನಾವು ಇದು ರಾಜಕೀಯ ಇದು ಅನ್ನೋದು ಬರಲ್ಲ. ನಮ್ಮ ಮನೇಲಿ ನಮ್ಮ ತಾಯಿ ಏನೇ ಒಂದು ಡಿಸಿಷನ್ ತಗೊಂಡ್ರು ಅದಕ್ಕೆ ಮಕ್ಕಳು ಹೆಂಗ್ ನಿಂತ್ಕೋತೀವಿ ಅದು ನಿಂತ್ಕೋತೀವಿ. ಅಷ್ಟೇ ಇದೆ.
ಒಂದು ನಿಮಿಷ ಕೂಡ ಪ್ರಶ್ನೆ ಅಂತಿದೆ. ಏನಂತ ಕೋಪ ಮಾಡ್ತಾರೆ? ಸರ್, ಈಗ ಒಂದು ರಾಜಕೀಯ ಅಂದ್ರೆ ಕೆಲಸ ಮಾಡ್ತೀನಿ ಅಂತ ಅವ್ರು ಬಂದಿದ್ದಾರೆ. ಅದ್ರ ಪ್ರಕಾರ ಅವ್ರು ಕೆಲಸ ಮಾಡೋದಕ್ಕೆ ಏನು ಅರ್ಹತೆ ಇದೆ ಅನ್ನೋದನ್ನ ನಾನು ನಂಬಿದ್ದೀನಿ. ಅದಾದ್ಮೇಲೆ ಜನಗಳನ್ನ ನಾನು ಬೇಡ್ಕೊಳ್ಳೋದು ಇಷ್ಟೇನೆ, ನಿಮ್ಮ ಪ್ರೀತಿ ನಿಮ್ಮ ಆರೈಕೆ ಅವ್ರ ಮೇಲೆ ಇರಲಿ. ಅವ್ರು ಕೆಲಸ ಮಾಡ್ತಾರೆ ಅನ್ನೋದನ್ನ ನಾನು ನಂಬಿದ್ದೀನಿ. ನನ್ನನ್ನು ನಂಬ್ದವ್ರು ಅದನ್ನ ನಂಬ್ತಾರೆ ಅನ್ನೋದನ್ನ ನಾನು ನಂಬಿದ್ದೀನಿ. ಅದಾದ್ಮೇಲೆ ಮಂಡ್ಯ ಜನ ಏನು ದಡ್ರಲ್ಲ ಸರ್, ಬಹಳ ಬುದ್ಧಿವಂತರು. ಅವ್ರು ಎಲ್ಲಾ ಆಂಗಲ್ ಇಂದನೂ ಅಳಿತಾರೆ, ತೂಗ್ತಾರೆ. ಅವರು ಪ್ರತಿ ಹಂತದಲ್ಲೂ ಇವತ್ತು ಕಲಾವಿದರುಗಳನ್ನು ಬೆಳೆಸಿರೋ ರೀತಿ ಇದೆಯಲ್ಲ, ನಮಗೆ ಗೊತ್ತು ಆ ಜನ ಯಾವ ರೀತಿ ನೋಡ್ತಾರೆ ಅಂತ. ಅದರಲ್ಲಿ ತಪ್ಪು ತಿಳ್ಕೊಳ್ಳೋದೇನು ಬರಲ್ಲ. ಅವ್ರ ಎಲ್ಲ ಲೆಕ್ಕಾಚಾರಗಳನ್ನ ಹಾಕ್ತಾರೆ. ಬಟ್ ನಾನಂತೂ ಧೈರ್ಯವಾಗಿ ಹೇಳ್ತೀನಿ, ಅವ್ರ ಮೇಲೆ ನನಗೆ ನಂಬಿಕೆ ಇದೆ. ನನ್ನ ನಂಬಿದವರು ಅವ್ರನ್ನ ನಂಬಿ ಅನ್ನೋದನ್ನ ನಾನು ಕೇಳ್ತೀನಿ. ಒಂದೇನಾಗುತ್ತೆ, ಯಾವಾಗಲೂ ಒಳ್ಳೆ ಅಭ್ಯರ್ಥಿಗೆ ವೋಟ್ ಮಾಡಿ ಅಂತ ನಾನು ಹೇಳ್ತಾ ಬಂದಿರೋದು. ಯಾಕಂದ್ರೆ ನಿಮಗೆ ಆ ಕೆಲಸ ಮಾಡ್ತಾರೆ ಅನ್ನೋ ಸಾಮರ್ಥ್ಯ ಅವ್ರಿಗಿದೆ ಅನ್ನೋದ್ರ ಮೇಲೆ ವೋಟ್ ಮಾಡಿ ಅನ್ನೋದು ನಾನು ನಂಬಿರೋದು. ಯಾಕಂದ್ರೆ ಪಕ್ಷ ಸಿದ್ಧಾಂತ ಎಲ್ಲದನ್ನು ಮೀರಿ ಆ ವ್ಯಕ್ತಿ ಒಳ್ಳೆತನ ಇದ್ದು ಮಾಡ್ಬೇಕು ಅಂತಿದ್ದಾಗ ಪಕ್ಷಗಳನ್ನೂ ಎಳ್ಕೊಂಡ್ ಬರ್ತಾರೆ ಅವರು. ಅವ್ರ ಸಿದ್ಧಾಂತಗಳಲ್ಲೂ ಸ್ವಲ್ಪ ಚೇಂಜಸ್ ಮಾಡಿ ಜನಕ್ಕೆ ಕೆಲಸ ಮಾಡೋತರ ಕೆಲಸ ಮಾಡ್ತಾರೆ. ಸೊ ಅವರ ಜಾಗದಲ್ಲಿ ಅವ್ರವ್ರು ಗುರುತಿಸಿ ಅವ್ರು ಮಾಡ್ತಾರೆ ಅನ್ನೋದು ನಮ್ಮಿದೆ. ಈಗ ನಾನು ಪರ್ಟಿಕ್ಯುಲರ್ ಆಗಿ ಒಂದು ವಿಷಯ ಮಾತಾಡ್ತಿರೋದ್ರಿಂದ ಈ ಟಾಪಿಕ್ ಅಲ್ಲಿ ಅವ್ರ ಮೇಲೆ ನನಗೆ ನಂಬಿಕೆ ಇದೆ ಅಂತ ಮಾತ್ರ ನಾನು ಹೇಳ್ಬೋದು. ನಿಜಾಕ ನಾನಂತ ಹೇಳೋದು, ನನ್ನ ಬಾಯಲ್ಲಿ ಪದಗಳನ್ನ ತೋರ್ಬೇಡಿ. ನನಗೆ ಬೇರೆ ನಂಬಿಕೆ ಇದೆ. ಎಲ್ಲ ಯೋಗ್ಯ ಆತರ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಯಾರು ಯೋಗ್ಯತೆ ಇಲ್ಲವೋ ಆ ಜಾಗಕ್ಕೆ ಬರೋಕ್ಕೆ ಆಗಲ್ಲ, ನಿಲ್ಲಕ್ಕೆ ಆಗಲ್ಲ. ನನಗೆ ಅವ್ರ ಬಗ್ಗೆ ಗೊತ್ತಿರೋದ್ರಿಂದ ಅದನ್ನ ನಾನು ಮಾತಾಡ್ಬೋದು ಅಂತ, ಬೇರೆಯವ್ರ ಬಗ್ಗೆ ನಾನು ಯಾವತ್ತೂ ಮಾತಾಡ್ತೀನಿ. ಹೀಗಾಗಿ ನೆಗೆಟಿವ್ ಆಗಿ ತಗೋತೀರಾ? ನಾನ್ ತುಂಬಾ ಖುಷಿಯಾಗಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಅದಕ್ಕೆಲ್ಲ ಅರ್ಹತೆ ಇದೆ, ಅವ್ರಿಗೆ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದನ್ನ ನೀವು ಈಗ ಇಲ್ಲ, ನನಗೆ ಇವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ 100% ಅವ್ರಿಗೆಲ್ಲ ಯೋಗ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಆಪೋಸಿಟ್ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ಸರ್? ನಾನು ಅಂಡರ್ಸ್ಟುಡ್. ನೀವು ಆ ಥರದ ಆ್ಯಂಗಲ್ ಎಲ್ಲ ತೆಗಿಬಿಡಿ. ಆ ಥರ ನಾನು ಯಾರ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ. ಎಲ್ಲ ನಾನು ಏನು ಹೇಳ್ತೀನಿ, ಈಗ ಒಂದು ಒಳ್ಳೇದು ಹೇಳಿದ ತಕ್ಷಣ ಇನ್ನೊಂದು ಮಿಕ್ಕಿದ ನೆಗೆಟಿವ್. ಒಬ್ರು ಚೆನ್ನಾಗಿದ್ದಾರೆ ಅಂದ ತಕ್ಷಣ ಸುತ್ತಮುತ್ತ ಇರೋರು ಮಿಕ್ಕಿದವ್ರು ಚೆನ್ನಾಗಿಲ್ಲ ಅಂತ ಅರ್ಥನಾ? ನೀವು ಚೆನ್ನಾಗಿದ್ದೀರ ಸರ್ ಅಂತ ಹೇಳಿದ್ರೆ ನೀವು ಚೆನ್ನಾಗಿದ್ದೀರ ಅಂತ ಕಡೆ, ಹಂಗಾದ್ರೆ ಪಕ್ಕದವ್ರು ಕೆಟ್ಟದಾಗಿದಾರ ಅಂತ ಯಾಕೆ ಅಂತೀರಾ? ಯಾವುದು ಇಲ್ಲ ಸರ್, ಅದೇ ತಪ್ಪು ಪ್ರಪಂಚದಲ್ಲಿ. ನಾನು ಒಳ್ಳೇದನ್ನ ಮಾತ್ರ ನೋಡ್ತೀನಿ, ಕೆಟ್ಟದನ್ನ ನಾನು ನೋಡಕ್ಕೆ ಹೋಗಲ್ಲ. ನೀವು ಕೆಟ್ಟದನ್ನೇ ನೋಡ್ತಿರೋರಿಗೆ ಒಳ್ಳೇದು ಕೆಟ್ಟದ್ದು ಎಲ್ಲ ಕಾಣುತ್ತೆ. ನಾನು ಯಾವಾಗಲೂ ಪಾಸಿಟಿವ್ ಆಂಗಲ್. ಏನಂತ ಗೊತ್ತಾ, ಜಗತ್ತಲ್ಲಿ ಫೋಕಸ್ ಎಲ್ಲಿರುತ್ತೋ ಅದನ್ನ ಮಾತ್ರ ನೀವು ಹಿಡಿಬೇಕಂತ. ಅಂದ್ರೆ ಜಗತ್ತಲ್ಲಿ ಒಳ್ಳೆ ಕಡೆ ಫೋಕಸ್ ಮಾಡ್ತೀರಾ ನಿಮ್ಗೆ ಒಳ್ಳೇದೇ ಸಿಗುತ್ತೆ, ನೆಗೆಟಿವ್ ಫೋಕಸ್ ಮಾಡ್ತೀರಾ ನೆಗೆಟಿವ್ ಸಿಗುತ್ತೆ. ನಾನು ಇವರಲ್ಲಿರೋ ಪಾಸಿಟಿವ್ ನೋಡಿದೆ ಹೊರತು ಇದಕ್ಕೆ ಈ ಥರದ ಒಂದು ಆಂಗಲ್ ಇದೆ ಅಂತ ನಾನು ಯೋಚನೆನೂ ಮಾಡಿದ್ದೆ. Sure, definitely, completely. Thank you. Clean answer. ಎಲ್ರಿಗೂ ನಮಸ್ಕಾರ. ಮಾತಾಡ್ಬೋದ ಈಗ? ಮೊದಲನೇದಾಗಿ ಫಸ್ಟ್ ಅಲ್ಲಿಂದ ಪ್ರಶ್ನೆಗಳು ಕೇಳ್ತಾನೆ ಇದೆ. ಸ್ಟಾರು ಸ್ಟಾರು ಸ್ಟಾರು. ನಾವೆಲ್ಲ ಆಕ್ಚುಲಿ ಆಗ್ಲೇ ನಮ್ಮ ಹೀರೋನೇ ಹೇಳಿದ್ರು, ನಮ್ಮ ಮನೆ ಮಕ್ಕಳಾಗಿ ಬಂದಿದ್ದೀವಿ ಅಂತ. ಸ್ಟಾರ್ ಗಿರಿ ಆಗಿದ್ರೆ ಅಚ್ಚುಕಟ್ಟಾಗಿ ಕ್ಯಾರವರಲ್ಲಿ ಕೂತ್ಕೊಂಡು ಮೇಕಪ್ ಹಾಕೊಂಡು ಸನ್ ಬ್ಲಾಕ್ ಹಾಕೊಂಡು ಈ ಬೇಸಿಗೆಯಲ್ಲಿ ಈ ಸಮ್ಮರಲ್ಲಿ ಯಾವ ಸ್ಟಾರು ಕೂಡ ಹೊರಗಡೆ ರೋಡಲ್ಲಿ ನಿಂತ್ಕೊಳ್ತೀನಿ ಅಂತ ಹೇಳಲ್ಲ. ಎಲ್ರಿಗೂ ಅರ್ಧ ಅಂತ ಒಂದು ಇದಿರುತ್ತೆ, ಅಪ್ಪ ಕಪ್ಪ ಹಾಕ್ಬಿಡ್ತೀವಿ ಇನ್ನೊಂದು. ಏನಕ್ಕೆ ನಾವು ಇಷ್ಟೊಂದು ಇಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ, ಇದು ಮೊದಲನೇ ಎಲೆಕ್ಷನ್ ಏನು ಮಾಡ್ತಿಲ್ಲ ನಾನು ಅಪ್ಪಾಜಿಯವ್ರಿಗೆ.
ಹೆಚ್ಚು ಕಮ್ಮಿ 1 MP ಎಲೆಕ್ಷನ್ನು, 3 MLA ಎಲೆಕ್ಷನ್ನು. ಆಮೇಲೆ ಇವತ್ತು ಅಮ್ಮ ನಿಂತಿದ್ದಾರೆ ಅಂದರೆ ಆ್ಯಕ್ಚುಲಿ ಅಮ್ಮ ನಿಂತ್ಗಡೆ ನಾವು ಅಪ್ಪಾಜಿ ನೋಡ್ತಾ ಇದ್ದೀವಿ. ಯಾವತ್ತೂ ಅಷ್ಟೇ ಯಾವುದೇ ಅಮ್ಮ ಅವಾಗಲೇ ಒಂದು ಮಾತುಗಳು ಸಿಂಪತಿ ಏನಿಲ್ಲ. ಇಲ್ಲ ಆ್ಯಕ್ಚುಲಿ ಅವ್ರು ಮಾಡಿರೋ ಕೆಲಸಗಳು ಇಡೀ ಮಂಡ್ಯ ಜನತೆಗೆ ಅವ್ರು ಮಾಡಿರೋ ಕೆಲಸಗಳು, ಅವ್ರ ಕೊಡುಗೆಗಳು ಅದನ್ನ ಇಟ್ಕೊಂಡು ಅಷ್ಟೇ ಹೋಗ್ತಾ ಇದೀವಿ ಹೊರತು ನಾವು ಆ್ಯಕ್ಚುಲಿ ಏನೇನೋ ಹೇಳ್ಕೊಂಡು ಏನೇನೋ ಮಾಡ್ಕೊಂಡು ಖಂಡಿತ ಏನೋ ಮಾಡ್ತಾರೆ. ಆಮೇಲೆ ಒಂದು ಪ್ರೀತಿಯಿಂದ ಮಾಡ್ತಾ ಇದೀವಿ, ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಳ್ತೀವಿ. ಯಾವುದೇ ಒಂಥರ ಕಾಂಟ್ರವರ್ಸಿ ಆಗಲಿ ಇನ್ನೊಂದಾಗಲಿ ನಾವೇನು ಮಾತಾಡೋಕ್ಕೆ ಇಷ್ಟ ಇಲ್ಲ. ಆಮೇಲೆ ಆಗಲೇ ಸಾಹೇಬರು ಕೇಳಿದ್ರು ಫ್ಯಾನ್ಸ್ಗಳಿಗೆ ಅಂತಂದ್ಬಿಟ್ಟು, ಖಂಡಿತ ನಾವು ಫ್ಯಾನ್ಸ್ಗಳಿಗೆ ಅಧಿಕಾರ ಮಾಡೋ ಯೋಗ್ಯತೆ ನಮಗಿಲ್ಲ. ಇದನ್ನು ಮಾಡಿ ನೀವು ಅಂತ ಹೇಳೋ ಯೋಗ್ಯತೆ ನಮಗಿಲ್ಲ. ಅವ್ರವ್ರ ಇಷ್ಟ. ಮುಖ ಎತ್ಕೊಂಡು ಆ ಮನೆ ಮಕ್ಕಳಾಗಿ ಹೋಗ್ಬಿಟ್ಟು ಅಪ್ಪ ಒಳ್ಳೇದಾಗುತ್ತೆ ಮಾಡಿ ಅಂತ ಕೇಳ್ಕೋಬೋದಷ್ಟೇ. ನಾವು ಯಾರಿಗೂ ಅಧಿಕಾರ ಮಾಡೋ ಯೋಗ್ಯತೆ ಆ ಭಗವಂತ ನಮಗೆ ಕೊಟ್ಟಿಲ್ಲ, ನಾವು ಮಾಡೋದಿಲ್ಲ. ಒಂದೇನಂದ್ರೆ ಸುಮ್ಮನಿಂದ ನಿಂತಿರೋದು ಒಳ್ಳೇದಾಗ್ಲಿ, ಮಂಡ್ಯ ಜನತೆಗೆ ಒಳ್ಳೇದಾಗ್ಲಿ, ಅಪ್ಪಾಜಿಯವರು ಅಷ್ಟೂ ಕಾರ್ಯಗಳನ್ನ ಇನ್ನೂ ಹಂಗೆ ಮುಂದಕ್ಕೆ ತೊಗೊಂಡೋಗ್ಲಿ ಅನ್ನೋ ಒಂದು ಆಸೆಗೋಸ್ಕರ ನಾವೆಲ್ಲ ಬಂದ್ವಿ ಅಷ್ಟೇ ಸರ್. ಬೇರೆ ಕೇಳೋದಿದ್ರೆ ಕೇಳಿ. ಯಾವುದು ಸರ್? ಸರ್ ಒಂದು ನಿಮಿಷ ಸರ್. ಸರ್ ಫಸ್ಟೇ ಆನ್ಸರ್ ಕೊಟ್ಬಿಟ್ಟೆ ಸರ್. ಅದಕ್ಕೆ ಇಲ್ಲಿ ಸ್ಟಾರ್ ಆಗಲಿ ಹೀರೋಗಳಾಗಲಿ ನಾವು ಬಂದಿಲ್ಲ ಸರ್, ಮನೆ ಮಕ್ಕಳಾಗಿ ಬಂದಿದ್ದೀವಿ ಅಂತ ಹೇಳ್ತಾ ಇರೋದು ಸರ್. ಅದೇ ಸರ್, ಅವ್ರೇನ ಮೊದಲು ಕರೆದಿದ್ರೆ ನೋಡಿ ಯೋಚನೆ ಮಾಡ್ಬೋದಾಗಿತ್ತು ಸರ್. ಬಟ್ ಅವಾಗಿಂದ ಈಗ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಇದು ಮೊದಲನೇ ಎಲೆಕ್ಷನ್ ಅಲ್ಲ ಸರ್ ನಾನು ಮಾಡ್ತಾ ಇರೋದು ಈ ಮನೇಲಿ. ಇದು ನನ್ನ 4ನೇ ಎಲೆಕ್ಷನ್ ಸರ್. 1 MP ಎಲೆಕ್ಷನ್ನು, 3 MLA ಎಲೆಕ್ಷನ್ ಮಾಡಿದ್ದೀನಿ ಸರ್. ಹಾಗೇನೆ ಇನ್ನೊಂದು ಮಾತು ಹೇಳ್ತೀನಿ ಸರ್ ನಿಮಗೆ. ಆ್ಯಕ್ಚುಲಿ ಮೊದಲು ಅಪ್ಪಾಜಿ ಇದ್ದಾಗ ಹೇಳೋರು ಅವ್ರ ಸ್ನೇಹಿತರುಗಳು ಬೇರೆ ಬೇರೆ ಎಲ್ಲೆಲ್ಲೋ ಇರೋರು, ಹೋಗೋ ನನ್ನ ಸ್ನೇಹಿತ ಕಣ ಮಾಡ್ಬಿಟ್ಬಾರೋ ಅಂತ. ಪಕ್ಷನೂ ನೋಡ್ತಾ ಇರಲಿಲ್ಲ ಅವರು. ನನ್ನ ಸ್ನೇಹಿತ ಅವನು ಮಾಡ್ಬಿಟ್ಬಾ. ಅವ್ರು ಆ್ಯಕ್ಚುಲಿ ಹಿಂಗೆ ಮಾಡು ಅಂದರೆ ಹೋಗ್ಬಿಟ್ಟು ಮಾಡ್ಬಿಟ್ಟು ಬರ್ತಾ ಇದ್ದೆ ನಾನು. ಅವ್ರ ಬಗ್ಗೆ ABCD ಗೊತ್ತಿರಲಿಲ್ಲ ಹಂಗೆ. ಏನಪ್ಪಾಜಿ ಆಯ್ತಪ್ಪಾಜಿ ಹೋಗ್ತೀನಿ. ಈ ಥರದೊಂದು ಒಂದು ಮನೋಭಾವ ಇಟ್ಕೊಂಡಿರೋ ವ್ಯಕ್ತಿಗೆ ಸರ್ ಒಂದೇ ಕ್ಷೇತ್ರದಲ್ಲಿ ಇಬ್ಬಿಬ್ರು ಮಾಡೋಕ್ಕಾಗುತ್ತಾ ಸರ್? ಹೇಳಿ ಸರ್. ಬೇಕಾದ್ರೆ ಆ್ಯಕ್ಚುಲಿ ಈಗ ಇಲ್ಲ ಹೇಳ್ತೀನಿ ಸರ್. ಈಗ ಅಲ್ಲ ಒಂದು ನಿಮಿಷ ರೀ ಸರ್, ಒಂದು ನಿಮಿಷ ಸರ್. ಅಲ್ಲಿಗೆ ಅವ್ರ ಪ್ರಶ್ನೆಗೆ ಕೊಟ್ಬಿಡ್ತೀನಿ. 1 ನಿಮಿಷ ಸರ್. ಈಗ ಆ್ಯಕ್ಚುಲಿ ಹೇಳ್ತೀನಿ ಸರ್, ಹಾಸನ ಪ್ರಜ್ವಲ್ ನಂಗೆ ತುಂಬ ಒಳ್ಳೆ ಫ್ರೆಂಡ್ ಸರ್. ಹಾಸನ ಕರೆ ಹೋಗಿ ಬರ್ತೀನಿ ಸರ್ ನಾನು. ಓಕೆನಾ ಸರ್? ಯಾವುದು ಸರ್? ಸರ್ ಚಿತ್ರರಂಗ ಅಂತ ಬಂದ ಚಿತ್ರರಂಗದ ಒಂದು ಸಪ್ರೇಟ್ ಕುಟುಂಬ ಸರ್ ಅದು. ಏನಕ್ಕೆ ಈಗ ನಾವು ಆ್ಯಕ್ಚುಲಿ ಅಮೃತ ಮಹೋತ್ಸವ ಮಾಡ್ತೀವಿ ಸರ್, ಆಗ ಒಂದು ಕುಟುಂಬ ಸೇರಿ ಮಾಡ್ತೀವಿ ಸರ್, ಅಲ್ವಾ ಸರ್? ಸಾಮಾನ್ಯವಾಗಿ ನೀವು ಇಷ್ಟು ದಿನ ಮಾಡಿರ್ತಕ್ಕಂಥ ಪ್ರಚಾರಗಳಾಗಿರ್ಬೋದು ಕೇವಲ 1 ದಿನ 2 ದಿನ 3 ದಿನ ಈ ರೀತಿ. ಈಗ ಸನ್ನಿವೇಶ ಬೇರೆ ಇದೆ. ಯಾಕೆಂದ್ರೆ ಫುಲ್ ಟೈಮ್ ಅಲ್ಲಿ ಒಂದು 15 days 20 days ಅಲ್ಲಿ ತೊಡ್ಕೊಳ್ಬೇಕು. ಪೂರ್ತಿ ಟೈಮ್ ನೀವು ಮಂಡ್ಯಗೆ ಸ್ಪೆಂಡ್ ಮಾಡ್ತೀರಾ ಅಥವಾ ಕೇವಲ ಗೆಸ್ಟ್ ಅಪ್ಲಿಕೇಶನ್? ಇಲ್ಲ ಸರ್, ಫುಲ್ ಸಿನಿಮಾ ಮಾಡ್ತೀವಿ ಸರ್. ಹಾಂ ಸರ್. ಸರ್ ಒಂದು ನಿಮಿಷ ಈ ಕಡೆ ಸರ್. ಒಂದೇ ಕ್ಷೇತ್ರದಲ್ಲಿ ಇಬ್ಬಿಬ್ರು ಅಭ್ಯರ್ಥಿಗಳು ಪ್ರಚಾರ ಮಾಡಕ್ಕಾಗಲ್ಲ ಅಂದ್ರೆ ಈ ನಿಮ್ಮ ಮಾತು ಇಡೀ ಚಿತ್ರರಂಗದ ಒಂದು ಧ್ವನಿಯಾಗಿರುತ್ತೆ, ನಿಮ್ಮ ವೈಯಕ್ತಿಕ ಸರ್. ನಾನು ಒಬ್ಬಂದು ಸರ್, ನಾನು ಬೇರೆ ಬಗ್ಗೆ ನಾನು ಮಾತಾಡೋಲ್ಲ ಸರ್. ಇನ್ನೊಂದು ಕ್ವಶನ್. ಹಾಂ ಸರ್. ಸುದೀಪ್ ಅವರು ಹೇಳಿದ್ರು ದರ್ಶನ್ ಅವರೊಬ್ಬರೇ ಸಾಕು ಮಂಡ್ಯದಲ್ಲಿ ಗೆಲ್ಸೋದಕ್ಕೆ ಸುಮಾ ಮೇಡಮ್ ಅಂತ ಹೇಳಿ. ಈಗ ಒಬ್ಬರೇ ಸಾಕು ಅನ್ಸುತ್ತಾ ನಿಮ್ಗೆ? ಇಲ್ಲ ಸರ್, ನಮ್ಮ ಹೀರೋನು ಇದಾರಲ್ಲ ಸರ್. ಆಕ್ಚುಲಿ ಒಂದ್ ಹೇಳ್ತೀನಿ ಸರ್, ಆಕ್ಚುಲಿ ಒಂಟಿ ಗಾಡಿ ಹೊಡಿತಲ್ಲ ಸರ್, ಜೋಡಿಯದ್ ಗಾಡಿ ಹೊಡಿತಾರ ನಾವು. ಅದು ಗೊತ್ತಿಲ್ಲ ಸರ್, ಅವ್ರನ್ನ ಕೇಳಿದ್ರು. ಅಲ್ಲಿ 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 ಬೇರೆ ಸರ್. ಥ್ಯಾಂಕ್ ಯು. ಈಗ ಅಮ್ಮ ಮಾತಾಡ್ತಾರೆ ಸರ್. ಕೊನೆಯದಾಗಿ ನಮ್ಮ ಜೀವನ ಉದ್ದಕ್ಕೂ ನಮ್ಮ ಜೊತೆಯಲ್ಲಿದ್ದ ಮಂಡ್ಯದ ಜನತೆ ಹಾಗೂ ಅಂಬರೀಷ್ ಅವರನ್ನು ಜೀವನಾಂತ ಪ್ರೀತಿ ಕೊಟ್ಟಿದ್ದ ಸಮಸ್ತ
ಕರ್ನಾಟಕದ ಜನತೆಗೆ ನನ್ನ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮದವರು ನೀವೂ ಇಷ್ಟೊಂದು ಸಮಯ ನಮಗೆ ವೆಚ್ಚಿ ನಮ್ಮ ಮಾತುಗಳನ್ನು ಸಾವಧಾನವಾಗಿ ಕೇಳೋದಕ್ಕೆ ನಿಮಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ರಾಮ